ಮುಸ್ಲಿಮರೇ ಇಲ್ಲದ ಊರಿನಲ್ಲಿ ಮುಸ್ಲಿಂ ಮಖಾನ್ ಹಿಂದೂಗಳ ಸ್ಮಶಾನವು ಈಗ ವಕ್ಫ್ ಬೋರ್ಡ್ ನ ಆಸ್ತಿಯಂತೆ. 60 ವರ್ಷಗಳಿಂದ ಇದ್ದ ಭೂಮಿ ಈಗ ಮುಸ್ಲಿಮರ ಸ್ಮಶಾನ ಅಂತೆ. ಸರ್ಕಾರಿ ಭೂಮಿಯಲ್ಲಿ ಹಿಂದೂಗಳ ಅಂತ್ಯಕ್ರಿಯೆಗೆ ತಡೆ. ಯಾವೊಬ್ಬ ಮುಸ್ಲಿಮನೂ ಅಲ್ಲಿಲ್ಲ. ಅದು ಮುಸ್ಲಿಮರ ರುದ್ರಭೂಮಿ ಅಂತೆ, ಸ್ಮಶಾನ ಅಂತೆ. ಹಿಂದೂಗಳ ಅಂತ್ಯಕ್ರಿಯೆಗೆ ತಡೆ. ಮಂಡ್ಯದ ತಹಶೀಲ್ದಾರ್ ವಿರುದ್ಧ ಗ್ರಾಮಸ್ಥರು ಸಿಡಿದೆದ್ದಿದ್ದಾರೆ. ಮಂಡ್ಯದಲ್ಲಿ ಮತ್ತೆ ಭುಗಿಲೆದ್ದಿದೆ ವಕ್ಫ್ ಜಮೀನು ಸಂಘರ್ಷ. ಹೊಸ ಬೂದನೂರು ಗ್ರಾಮದಲ್ಲಿರುವ ಸರ್ಕಾರಿ ಸ್ಮಶಾನದ ಸರ್ವೆ ನಂಬರ್ 313 1.13 ಎಕರೆ ಸರ್ಕಾರಿ ಜಾಗ ಮುಸ್ಲಿಮರ ಮಖಾನ್ ಅಂತೆ, ಸ್ಮಶಾನ ಅಂತೆ. 1963ರಿಂದ 2017ರವರೆಗೂ ಕೂಡ ಇಲ್ಲಿ ಹಿಂದೂಗಳ ಅಂತ್ಯಕ್ರಿಯೆ ನಡೀತಾ ಇತ್ತು. ಹಿಂದೂಗಳ ರುದ್ರಭೂಮಿಯಾಗಿತ್ತು. 2017ರಲ್ಲಿ ಮುಸ್ಲಿಂ ಮಖಾನ್ ಆಗಿ ಭೂಮಿ ಪರಿವರ್ತನೆ ಆಗಿತ್ತು. ಹೇಗೆ 2021ರಲ್ಲಿ ಅಂತ್ಯ ಸಂಸ್ಕಾರ ನಡೆಸದಂತೆ ವಕ್ಫ್ ಬೋರ್ಡ್ ಖ್ಯಾತಿಯನ್ನ ತೆಗೆದಿತ್ತು. ಹಿಂದೂಗಳ ಹೋರಾಟದ ಬಳಿಕ 24 ಗುಂಟೆ ಜಾಗ ಗುರುತು ಮಾಡಲಾಗಿತ್ತು. ಇದೀಗ ಈ ಸ್ಥಳದಲ್ಲೂ ಕೂಡ ಹಿಂದೂಗಳ ಅಂತ್ಯಕ್ರಿಯೆಗೆ ತಕರಾರು ಮಾಡ್ತಾ ಇದ್ದಾರೆ. ಹಿಂದೂಗಳು ಯಾರೂ ನೋಡಿ, ಮುಸ್ಲಿಮರು ಅಲ್ಲಿ ಯಾರೂ ಇಲ್ಲ. ಆ ಜಾಗ ಮುಸ್ಲಿಮರ ಮಕಾನ್ ಅಂತ. ಈಗ ಗ್ರಾಮಸ್ಥರು ಸ್ಥಳೀಯರೆಲ್ಲ ಸಿಡಿದೆದ್ದಿದ್ದಾರೆ. ಮುಸ್ಲಿಮರೇ ಇಲ್ಲದ ಊರಿನಲ್ಲಿ ಮುಸ್ಲಿಂ ಮಖಾನ್ ಹಿಂದೂಗಳ ಸ್ಮಶಾನವು ಈಗ ವಕ್ಫ್ ಬೋರ್ಡ್ ನ ಆಸ್ತಿಯಂತೆ. 60 ವರ್ಷಗಳಿಂದ ಇದ್ದ ಭೂಮಿ ಈಗ ಮುಸ್ಲಿಮರ ಸ್ಮಶಾನ ಅಂತೆ. ಸರ್ಕಾರಿ ಭೂಮಿಯಲ್ಲಿ ಹಿಂದೂಗಳ ಅಂತ್ಯಕ್ರಿಯೆಗೆ ತಡೆ. ಯಾವೊಬ್ಬ ಮುಸ್ಲಿಮನೂ ಅಲ್ಲಿಲ್ಲ. ಅದು ಮುಸ್ಲಿಮರ ರುದ್ರಭೂಮಿ ಅಂತೆ, ಸ್ಮಶಾನ ಅಂತೆ. ಹಿಂದೂಗಳ ಅಂತ್ಯಕ್ರಿಯೆಗೆ ತಡೆ. ಮಂಡ್ಯದ ತಹಶೀಲ್ದಾರ್ ವಿರುದ್ಧ ಗ್ರಾಮಸ್ಥರು ಸಿಡಿದೆದ್ದಿದ್ದಾರೆ. ಮಂಡ್ಯದಲ್ಲಿ ಮತ್ತೆ ಭುಗಿಲೆದ್ದಿದೆ ವಕ್ಫ್ ಜಮೀನು ಸಂಘರ್ಷ. ಹೊಸ ಬೂದನೂರು ಗ್ರಾಮದಲ್ಲಿರುವ ಸರ್ಕಾರಿ ಸ್ಮಶಾನದ ಸರ್ವೆ ನಂಬರ್ 313 1.13 ಎಕರೆ ಸರ್ಕಾರಿ ಜಾಗ ಮುಸ್ಲಿಮರ ಮಖಾನ್ ಅಂತೆ, ಸ್ಮಶಾನ ಅಂತೆ. 1963ರಿಂದ 2017ರವರೆಗೂ ಕೂಡ ಇಲ್ಲಿ ಹಿಂದೂಗಳ ಅಂತ್ಯಕ್ರಿಯೆ ನಡೀತಾ ಇತ್ತು. ಹಿಂದೂಗಳ ರುದ್ರಭೂಮಿಯಾಗಿತ್ತು. 2017ರಲ್ಲಿ ಮುಸ್ಲಿಂ ಮಖಾನ್ ಆಗಿ ಭೂಮಿ ಪರಿವರ್ತನೆ ಆಗಿತ್ತು. ಹೇಗೆ 2021ರಲ್ಲಿ ಅಂತ್ಯ ಸಂಸ್ಕಾರ ನಡೆಸದಂತೆ ವಕ್ಫ್ ಬೋರ್ಡ್ ಖ್ಯಾತಿಯನ್ನ ತೆಗೆದಿತ್ತು. ಹಿಂದೂಗಳ ಹೋರಾಟದ ಬಳಿಕ 24 ಗುಂಟೆ ಜಾಗ ಗುರುತು ಮಾಡಲಾಗಿತ್ತು. ಇದೀಗ ಈ ಸ್ಥಳದಲ್ಲೂ ಕೂಡ ಹಿಂದೂಗಳ ಅಂತ್ಯಕ್ರಿಯೆಗೆ ತಕರಾರು ಮಾಡ್ತಾ ಇದ್ದಾರೆ. ಹಿಂದೂಗಳು ಯಾರೂ ನೋಡಿ, ಮುಸ್ಲಿಮರು ಅಲ್ಲಿ ಯಾರೂ ಇಲ್ಲ. ಆ ಜಾಗ ಮುಸ್ಲಿಮರ ಮಕಾನ್ ಅಂತ. ಈಗ ಗ್ರಾಮಸ್ಥರು ಸ್ಥಳೀಯರೆಲ್ಲ ಸಿಡಿದೆದ್ದಿದ್ದಾರೆ. ಮುಸ್ಲಿಮರೇ ಇಲ್ಲದ ಊರಿನಲ್ಲಿ ಮುಸ್ಲಿಂ ಮಖಾನ್ ಹಿಂದೂಗಳ ಸ್ಮಶಾನವು ಈಗ ವಕ್ಫ್ ಬೋರ್ಡ್ ನ ಆಸ್ತಿಯಂತೆ. 60 ವರ್ಷಗಳಿಂದ ಇದ್ದ ಭೂಮಿ ಈಗ ಮುಸ್ಲಿಮರ ಸ್ಮಶಾನ ಅಂತೆ. ಸರ್ಕಾರಿ ಭೂಮಿಯಲ್ಲಿ ಹಿಂದೂಗಳ ಅಂತ್ಯಕ್ರಿಯೆಗೆ ತಡೆ. ಯಾವೊಬ್ಬ ಮುಸ್ಲಿಮನೂ ಅಲ್ಲಿಲ್ಲ. ಅದು ಮುಸ್ಲಿಮರ ರುದ್ರಭೂಮಿ ಅಂತೆ, ಸ್ಮಶಾನ ಅಂತೆ. ಹಿಂದೂಗಳ ಅಂತ್ಯಕ್ರಿಯೆಗೆ ತಡೆ. ಮಂಡ್ಯದ ತಹಶೀಲ್ದಾರ್ ವಿರುದ್ಧ ಗ್ರಾಮಸ್ಥರು ಸಿಡಿದೆದ್ದಿದ್ದಾರೆ. ಮಂಡ್ಯದಲ್ಲಿ ಮತ್ತೆ ಭುಗಿಲೆದ್ದಿದೆ ವಕ್ಫ್ ಜಮೀನು ಸಂಘರ್ಷ. ಹೊಸ ಬೂದನೂರು ಗ್ರಾಮದಲ್ಲಿರುವ ಸರ್ಕಾರಿ ಸ್ಮಶಾನದ ಸರ್ವೆ ನಂಬರ್ 313 1.13 ಎಕರೆ ಸರ್ಕಾರಿ ಜಾಗ ಮುಸ್ಲಿಮರ ಮಖಾನ್ ಅಂತೆ, ಸ್ಮಶಾನ ಅಂತೆ. 1963ರಿಂದ 2017ರವರೆಗೂ ಕೂಡ ಇಲ್ಲಿ ಹಿಂದೂಗಳ ಅಂತ್ಯಕ್ರಿಯೆ ನಡೀತಾ ಇತ್ತು. ಹಿಂದೂಗಳ ರುದ್ರಭೂಮಿಯಾಗಿತ್ತು. 2017ರಲ್ಲಿ ಮುಸ್ಲಿಂ ಮಖಾನ್ ಆಗಿ ಭೂಮಿ ಪರಿವರ್ತನೆ ಆಗಿತ್ತು. ಹೇಗೆ 2021ರಲ್ಲಿ ಅಂತ್ಯ ಸಂಸ್ಕಾರ ನಡೆಸದಂತೆ ವಕ್ಫ್ ಬೋರ್ಡ್ ಖ್ಯಾತಿಯನ್ನ ತೆಗೆದಿತ್ತು. ಹಿಂದೂಗಳ ಹೋರಾಟದ ಬಳಿಕ 24 ಗುಂಟೆ ಜಾಗ ಗುರುತು ಮಾಡಲಾಗಿತ್ತು. ಇದೀಗ ಈ ಸ್ಥಳದಲ್ಲೂ ಕೂಡ ಹಿಂದೂಗಳ ಅಂತ್ಯಕ್ರಿಯೆಗೆ ತಕರಾರು ಮಾಡ್ತಾ ಇದ್ದಾರೆ. ಹಿಂದೂಗಳು ಯಾರೂ ನೋಡಿ, ಮುಸ್ಲಿಮರು ಅಲ್ಲಿ ಯಾರೂ ಇಲ್ಲ. ಆ ಜಾಗ ಮುಸ್ಲಿಮರ ಮಕಾನ್ ಅಂತ. ಈಗ ಗ್ರಾಮಸ್ಥರು ಸ್ಥಳೀಯರೆಲ್ಲ ಸಿಡಿದೆದ್ದಿದ್ದಾರೆ. ಮುಸ್ಲಿಮರೇ ಇಲ್ಲದ ಊರಿನಲ್ಲಿ ಮುಸ್ಲಿಂ ಮಖಾನ್ ಹಿಂದೂಗಳ ಸ್ಮಶಾನವು ಈಗ ವಕ್ಫ್ ಬೋರ್ಡ್ ನ ಆಸ್ತಿಯಂತೆ. 60 ವರ್ಷಗಳಿಂದ ಇದ್ದ ಭೂಮಿ ಈಗ ಮುಸ್ಲಿಮರ ಸ್ಮಶಾನ ಅಂತೆ. ಸರ್ಕಾರಿ ಭೂಮಿಯಲ್ಲಿ ಹಿಂದೂಗಳ ಅಂತ್ಯಕ್ರಿಯೆಗೆ ತಡೆ. ಯಾವೊಬ್ಬ ಮುಸ್ಲಿಮನೂ ಅಲ್ಲಿಲ್ಲ. ಅದು ಮುಸ್ಲಿಮರ ರುದ್ರಭೂಮಿ ಅಂತೆ, ಸ್ಮಶಾನ ಅಂತೆ. ಹಿಂದೂಗಳ ಅಂತ್ಯಕ್ರಿಯೆಗೆ ತಡೆ. ಮಂಡ್ಯದ ತಹಶೀಲ್ದಾರ್ ವಿರುದ್ಧ ಗ್ರಾಮಸ್ಥರು ಸಿಡಿದೆದ್ದಿದ್ದಾರೆ. ಮಂಡ್ಯದಲ್ಲಿ ಮತ್ತೆ ಭುಗಿಲೆದ್ದಿದೆ ವಕ್ಫ್ ಜಮೀನು ಸಂಘರ್ಷ. ಹೊಸ ಬೂದನೂರು ಗ್ರಾಮದಲ್ಲಿರುವ ಸರ್ಕಾರಿ ಸ್ಮಶಾನದ ಸರ್ವೆ ನಂಬರ್ 313
1.13 ಎಕರೆ ಸರ್ಕಾರಿ ಜಾಗ ಮುಸ್ಲಿಮರ ಮಖಾನ್ ಅಂತೆ, ಸ್ಮಶಾನ ಅಂತೆ. 1963ರಿಂದ 2017ರವರೆಗೂ ಕೂಡ ಇಲ್ಲಿ ಹಿಂದೂಗಳ ಅಂತ್ಯಕ್ರಿಯೆ ನಡೀತಾ ಇತ್ತು, ಹಿಂದೂಗಳ ರುದ್ರಭೂಮಿಯಾಗಿತ್ತು. 2017ರಲ್ಲಿ ಮುಸ್ಲಿಂ ಮಖಾನ್ ಆಗಿ ಭೂಮಿ ಪರಿವರ್ತನೆ ಆಗಿತ್ತು. ಹೇಗೆ 2021ರಲ್ಲಿ ಅಂತ್ಯ ಸಂಸ್ಕಾರ ನಡೆಸದಂತೆ ವಕ್ಫ್ ಬೋರ್ಡ್ ಖ್ಯಾತಿಯನ್ನ ತೆಗೆದಿತ್ತು. ಹಿಂದೂಗಳ ಹೋರಾಟದ ಬಳಿಕ 24 ಗುಂಟೆ ಜಾಗ ಗುರುತು ಮಾಡಲಾಗಿತ್ತು. ಇದೀಗ ಈ ಸ್ಥಳದಲ್ಲೂ ಕೂಡ ಹಿಂದೂಗಳ ಅಂತ್ಯಕ್ರಿಯೆಗೆ ತಕರಾರು ಮಾಡ್ತಾ ಇದ್ದಾರೆ. ಹಿಂದೂಗಳು ಯಾರೂ ನೋಡಿ, ಮುಸ್ಲಿಮರು ಅಲ್ಲಿ ಯಾರೂ ಇಲ್ಲ. ಆ ಜಾಗ ಮುಸ್ಲಿಮರ ಮಕಾನ್ ಅಂತ. ಈಗ ಗ್ರಾಮಸ್ಥರು ಸ್ಥಳೀಯರೆಲ್ಲ ಸಿಡಿದೆದ್ದಿದ್ದಾರೆ. ಮುಸ್ಲಿಮರೇ ಇಲ್ಲದ ಊರಿನಲ್ಲಿ ಮುಸ್ಲಿಂ ಮಖಾನ್, ಹಿಂದೂಗಳ ಸ್ಮಶಾನವು ಈಗ ವಕ್ಫ್ ಬೋರ್ಡ್ನ ಆಸ್ತಿ ಅಂತೆ. 60 ವರ್ಷಗಳಿಂದ ಇದ್ದ ಭೂಮಿ ಈಗ ಮುಸ್ಲಿಮರ ಸ್ಮಶಾನ ಅಂತೆ. ಸರ್ಕಾರಿ ಭೂಮಿಯಲ್ಲಿ ಹಿಂದೂಗಳ ಅಂತ್ಯಕ್ರಿಯೆಗೆ ತಡೆ. ಯಾವೊಬ್ಬ ಮುಸ್ಲಿಮನೂ ಅಲ್ಲಿಲ್ಲ. ಅದು ಮುಸ್ಲಿಮರ ರುದ್ರಭೂಮಿ ಅಂತೆ, ಸ್ಮಶಾನ ಅಂತೆ. ಹಿಂದೂಗಳ ಅಂತ್ಯಕ್ರಿಯೆಗೆ ತಡೆ. ಮಂಡ್ಯದ ತಹಶೀಲ್ದಾರ್ ವಿರುದ್ಧ ಗ್ರಾಮಸ್ಥರು ಸಿಡಿದೆದ್ದಿದ್ದಾರೆ. ಮಂಡ್ಯದಲ್ಲಿ ಮತ್ತೆ ಭುಗಿಲೆದ್ದಿದೆ ವಕ್ಫ್ ಜಮೀನು ಸಂಘರ್ಷ. ಹೊಸ ಬೂದನೂರು ಗ್ರಾಮದಲ್ಲಿರುವ ಸರ್ಕಾರಿ ಸ್ಮಶಾನದ ಸರ್ವೆ ನಂಬರ್ 313 1.13 ಎಕರೆ ಸರ್ಕಾರಿ ಜಾಗ ಮುಸ್ಲಿಮರ ಮಖಾನ್ ಅಂತೆ, ಸ್ಮಶಾನ ಅಂತೆ. 1963ರಿಂದ 2017ರವರೆಗೂ ಕೂಡ ಇಲ್ಲಿ ಹಿಂದೂಗಳ ಅಂತ್ಯಕ್ರಿಯೆ ನಡೀತಾ ಇತ್ತು, ಹಿಂದೂಗಳ ರುದ್ರಭೂಮಿಯಾಗಿತ್ತು. 2017ರಲ್ಲಿ ಮುಸ್ಲಿಂ ಮಖಾನ್ ಆಗಿ ಭೂಮಿ ಪರಿವರ್ತನೆ ಆಗಿತ್ತು. ಹೇಗೆ 2021ರಲ್ಲಿ ಅಂತ್ಯ ಸಂಸ್ಕಾರ ನಡೆಸದಂತೆ ವಕ್ಫ್ ಬೋರ್ಡ್ ಖ್ಯಾತಿಯನ್ನ ತೆಗೆದಿತ್ತು. ಹಿಂದೂಗಳ ಹೋರಾಟದ ಬಳಿಕ 24 ಗುಂಟೆ ಜಾಗ ಗುರುತು ಮಾಡಲಾಗಿತ್ತು. ಇದೀಗ ಈ ಸ್ಥಳದಲ್ಲೂ ಕೂಡ ಹಿಂದೂಗಳ ಅಂತ್ಯಕ್ರಿಯೆಗೆ ತಕರಾರು ಮಾಡ್ತಾ ಇದ್ದಾರೆ. ಹಿಂದೂಗಳು ಯಾರೂ ನೋಡಿ, ಮುಸ್ಲಿಮರು ಅಲ್ಲಿ ಯಾರೂ ಇಲ್ಲ. ಆ ಜಾಗ ಮುಸ್ಲಿಮರ ಮಕಾನ್ ಅಂತ. ಈಗ ಗ್ರಾಮಸ್ಥರು ಸ್ಥಳೀಯರೆಲ್ಲ ಸಿಡಿದೆದ್ದಿದ್ದಾರೆ. ಮುಸ್ಲಿಮರೇ ಇಲ್ಲದ ಊರಿನಲ್ಲಿ ಮುಸ್ಲಿಂ ಮಖಾನ್, ಹಿಂದೂಗಳ ಸ್ಮಶಾನವು ಈಗ ವಕ್ಫ್ ಬೋರ್ಡ್ನ ಆಸ್ತಿ ಅಂತೆ. 60 ವರ್ಷಗಳಿಂದ ಇದ್ದ ಭೂಮಿ ಈಗ ಮುಸ್ಲಿಮರ ಸ್ಮಶಾನ ಅಂತೆ. ಸರ್ಕಾರಿ ಭೂಮಿಯಲ್ಲಿ ಹಿಂದೂಗಳ ಅಂತ್ಯಕ್ರಿಯೆಗೆ ತಡೆ. ಯಾವೊಬ್ಬ ಮುಸ್ಲಿಮನೂ ಅಲ್ಲಿಲ್ಲ. ಅದು ಮುಸ್ಲಿಮರ ರುದ್ರಭೂಮಿ ಅಂತೆ, ಸ್ಮಶಾನ ಅಂತೆ. ಹಿಂದೂಗಳ ಅಂತ್ಯಕ್ರಿಯೆಗೆ ತಡೆ. ಮಂಡ್ಯದ ತಹಶೀಲ್ದಾರ್ ವಿರುದ್ಧ ಗ್ರಾಮಸ್ಥರು ಸಿಡಿದೆದ್ದಿದ್ದಾರೆ. ಮಂಡ್ಯದಲ್ಲಿ ಮತ್ತೆ ಭುಗಿಲೆದ್ದಿದೆ ವಕ್ಫ್ ಜಮೀನು ಸಂಘರ್ಷ. ಹೊಸ ಬೂದನೂರು ಗ್ರಾಮದಲ್ಲಿರುವ ಸರ್ಕಾರಿ ಸ್ಮಶಾನದ ಸರ್ವೆ ನಂಬರ್ 313 1.13 ಎಕರೆ ಸರ್ಕಾರಿ ಜಾಗ ಮುಸ್ಲಿಮರ ಮಖಾನ್ ಅಂತೆ, ಸ್ಮಶಾನ ಅಂತೆ. 1963ರಿಂದ 2017ರವರೆಗೂ ಕೂಡ ಇಲ್ಲಿ ಹಿಂದೂಗಳ ಅಂತ್ಯಕ್ರಿಯೆ ನಡೀತಾ ಇತ್ತು, ಹಿಂದೂಗಳ ರುದ್ರಭೂಮಿಯಾಗಿತ್ತು. 2017ರಲ್ಲಿ ಮುಸ್ಲಿಂ ಮಖಾನ್ ಆಗಿ ಭೂಮಿ ಪರಿವರ್ತನೆ ಆಗಿತ್ತು. ಹೇಗೆ 2021ರಲ್ಲಿ ಅಂತ್ಯ ಸಂಸ್ಕಾರ ನಡೆಸದಂತೆ ವಕ್ಫ್ ಬೋರ್ಡ್ ಖ್ಯಾತಿಯನ್ನ ತೆಗೆದಿತ್ತು. ಹಿಂದೂಗಳ ಹೋರಾಟದ ಬಳಿಕ 24 ಗುಂಟೆ ಜಾಗ ಗುರುತು ಮಾಡಲಾಗಿತ್ತು. ಇದೀಗ ಈ ಸ್ಥಳದಲ್ಲೂ ಕೂಡ ಹಿಂದೂಗಳ ಅಂತ್ಯಕ್ರಿಯೆಗೆ ತಕರಾರು ಮಾಡ್ತಾ ಇದ್ದಾರೆ. ಹಿಂದೂಗಳು ಯಾರೂ ನೋಡಿ, ಮುಸ್ಲಿಮರು ಅಲ್ಲಿ ಯಾರೂ ಇಲ್ಲ. ಆ ಜಾಗ ಮುಸ್ಲಿಮರ ಮಕಾನ್ ಅಂತ. ಈಗ ಗ್ರಾಮಸ್ಥರು ಸ್ಥಳೀಯರೆಲ್ಲ ಸಿಡಿದೆದ್ದಿದ್ದಾರೆ.